ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೌರೀಶ್. ನೀವು ನೋಡ್ತಿದ್ದೀರಿ ಕನ್ನಡ ಲೇಡೀಸ್ ಟೈಲರ್ ಚಾನಲ್. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ 12 ಇಂಚು ಡೀಪ್ ನೆಕ್ ಬ್ಲೌಸು ಬ್ಯಾಕ್ ಸೈಡ್ ಪಾರ್ಟು ಮಾರ್ಕಿಂಗ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಅದ್ರ ಜೊತೆಗೆ ನೆಕ್ ವಿಡ್ತು, ಶೋಲ್ಡರು ಮತ್ತು ಹಾರ್ಮಲ್ ಡೌನಿಂಗು, ಆರ್ಮಲ್ ರೌಂಡಿಂಗು, ಡೀಪ್ ನೆಕ್ ಡೀಪು ಮತ್ತು ಬ್ರಾಡು ಇದೆಲ್ಲ ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕಂತ ನಿಮಗೆ ಸಿಂಪಲ್ಲಾಗಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ತಿಳಿಸಿದ್ದೀನಿ. ಎಲ್ಲರೂ ನೋಡಿದರೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡಿ ತೋರಿಸಿದ್ನಲ್ವ, ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟು, ಕ್ರಾಸ್ ಬೆಲ್ಟು, ಸ್ಲೀವ್ಸು ಕಟಿಂಗ್ ಮಾಡಿ ತೋರಿಸ್ತೀನಿ. ಡೀಪ್ ನೆಕ್ ಬ್ಲೌಸ್ಗೂ ಮತ್ತು ನಾರ್ಮಲ್ ಡೀಪ್ ಇರುವಂಥ ಬ್ಲೌಸ್ಗೆ ಏನಾದರೂ ವ್ಯತ್ಯಾಸ ಇರುತ್ತಾ, ಡೀಪ್ ನೆಕ್ ಬ್ಲೌಸಲ್ಲಿ ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನಾದರೂ ಬದಲಾವಣೆ ಮಾಡೋದಿರುತ್ತಾ, ಚೇಂಜಸ್ ಮಾಡೋದಿರುತ್ತೆ, ಯಾವ ರೀತಿ ಮಾರ್ಕ್ ಮಾಡಬೇಕು, ಯಾವ ರೀತಿ ಕಟಿಂಗ್ ಮಾಡಬೇಕಂತ ಸಾಕಷ್ಟು ಡೌಟ್ಸ್ ನಿಮಗಿರುತ್ತೆ. ಆ ಡೌಟ್ಸ್ ಏನು ಇಟ್ಕೊಳ್ಬೇಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಯಾವ ರೀತಿ ಏನು ಅನ್ನೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ, ಕ್ಲಿಯರಾಗಿ ಅರ್ಥ ಆಗುತ್ತೆ. ಹಾಗೆ ಹೊಸದಾಗಿ ಈ ಚಾನಲ್ನ ಏನಾದರೂ ನೋಡ್ತಾ ಇದ್ದೀರ ಅಂದರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಆನ್ ಮಾಡಿ ಇಟ್ಕೊಳ್ಳಿ. ಇಂಥ ಟೈಲರಿಂಗ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಎಲ್ಲ ವೀಡಿಯೋಸ್ನ ನೀವು ನೋಡ್ಬೋದಾಗುತ್ತೆ. ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಬ್ಯಾಕ್ ಸೈಡ್ ಪಾರ್ಟು ಕಂಪ್ಲೀಟ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಅದ್ರ ಜೊತೆಗೆ ಶೋಲ್ಡರು, ನೆಕ್ ವಿಡ್ತು, ಹಾರ್ಮಲ್ ಡೌನಿಂಗ್, ಆರ್ಮಲ್ ರೌಂಡಿಂಗು ನಾವು ಡೀಪ್ ಜಾಸ್ತಿ ತೊಗೊಂಡಾಗ ಯಾವ ರೀತಿ ಅಡ್ಜಸ್ಟ್ಮೆಂಟಿಂಗ್ ಮಾಡ್ಕೊಳ್ಬೇಕಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನು ಗೊತ್ತಿಲ್ಲದೆ ಇರೋರಿಗೂ ಈಸಿಯಾಗಿ ಅರ್ಥ ಆಗಬೇಕು ಆ ರೀತಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಹಾಗೆ ಈಗ ಈ ವಿಡಿಯೋದಲ್ಲಿ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡಿ ತೋರಿಸ್ತೀನಿ. ಮೇಜರ್ ಒಂದು ಪಾಯಿಂಟ್ ಏನು ಅಂದರೆ, ಈ ರೀತಿ 12 ಇಂಚು ಡೀಪ್ ಇರುವಂಥ ಬ್ಲೌಸ್ನ ನಾವು ಕಟಿಂಗ್ ಮಾಡಬೇಕಾದ್ರೆ ಬ್ಯಾಕ್ ಸೈಡ್ ಪಾರ್ಟ್ ನಿಮಗೆ ಕಟಿಂಗ್ ಮಾಡಿ ತೋರಿಸಿದ್ನಲ್ವ, ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನಾದರೂ ಬದಲಾವಣೆ ಮಾಡಬೇಕಾ, ಚೇಂಜಸ್ ಮಾಡಬೇಕಾ, ಯಾವ ರೀತಿ ಕಟಿಂಗ್ ಮಾಡೋದು ಏನು ಅನ್ನೋದು ಹೊಸದಾಗಿ ಕಲಿಯೋರ್ಗಂತೂ 100% ಡೌಟ್ ಬಂದೇ ಬರುತ್ತೆ. ಅದ್ರ ಜೊತೆಗೆ ಭಯನೂ ಇರುತ್ತೆ. ಕಟ್ ಮಾಡಿದರೆ ಮತ್ತೆ ಶೋಲ್ಡರ್ ಟಾಪ್ ಬರುತ್ತೇನೋ, ಯಾವ ರೀತಿ ಕಟ್ ಮಾಡಬೇಕು ಏನು, ಸ್ವಲ್ಪ ಭಯನೂ ಇರುತ್ತೆ. ಓಕೆ, ಹೆದರ್ಕೊಳ್ಬೇಡಿ. ನಿಮಗೆ ಒಂದು ಇಂಪಾರ್ಟೆಂಟ್ ವಿಚಾರ ತಿಳಿಸೋದಾದರೆ, ನಾವು ನಾರ್ಮಲ್ ಡೀಪ್ ಇರುವಂಥ ಬ್ಲೌಸು, ಓಕೆ, ಒಂದು 9 ಇಂಚು 10 ಇಂಚು ನಾರ್ಮಲ್ ಡೀಪ್ ಇರುವಂಥ ಬ್ಲೌಸು ಫ್ರಂಟ್ ಸೈಡ್ ಪಾರ್ಟ್ ಯಾವ ರೀತಿ ಕಟಿಂಗ್ ಮಾಡ್ತೀವೋ ಸೇಮ್ ಅದೇ ರೀತಿಯೇ ಫುಲ್ ಡೀಪ್ ಇರುವಂಥ ಬ್ಲೌಸು ಕೂಡ ಅದೇ ರೀತಿಯೇ ಕಟಿಂಗ್ ಮಾಡೋದು. ಓಕೆನಾ, ಏನು ಚೇಂಜಸ್ ಮಾಡೋದಿರೋದಿಲ್ಲ. ಒಂದು ಚೇಂಜಸ್, ಬರೀ ಒಂದು ಚೇಂಜ್ ಮಾತ್ರ ಮಾಡಬೇಕು. ಅದು ನೋಡಿ, ಇಲ್ಲಿ ಶೋಲ್ಡರ್ ಹತ್ರ 1/4 ಇಂಚ್ ಕ್ರಾಸಾಗಿ ಕಟ್ ಮಾಡ್ಕೊಳ್ಳೋವಂಥದ್ದು. ಇಲ್ಲಿ 1/4 ಇಂಚು ಕ್ರಾಸಾಗಿ ಕಟ್ ಮಾಡಬೇಕು. ಇದೊಂದು ಚೇಂಜಸ್ ಮಾತ್ರನೇ ಮಾಡಬೇಕಾಗಿರೋದು. ಇನ್ಯಾವುದೇ ಚೇಂಜಸ್ಸು ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೆದರ್ಕೊಳ್ಬೇಡಿ. ಧೈರ್ಯವಾಗಿ ನೀವು ಡೀಪ್ ನೆಕ್ ಬ್ಲೌಸ್ನ ಕಟ್ ಮಾಡಿ. ಇದನ್ನು ನೆಕ್ ಕಟ್ ಮಾಡಬೇಕಾದ್ರೆ ಕಟ್ ಮಾಡ್ಕೊಳ್ತೀವಿ. ಫ್ರಂಟ್ ಸೈಡ್ ಪಾರ್ಟ್ ಕಟ್ ಮಾಡಿ ತೋರಿಸ್ತೀನಿ. ಇದಕ್ಕೆ ಯಾವ ರೀತಿ ಕಟಿಂಗ್ ಮಾಡಿ ಮಾರ್ಕಿಂಗ್ ಮಾಡಬೇಕು ಫ್ರಂಟ್ ಸೈಡ್ ಪಾರ್ಟ್ ಅಂದರೆ, ನಾರ್ಮಲ್ ಬ್ಲೌಸ್ಗೆ ಯಾವ ರೀತಿ ಮಾಡ್ತೀರೋ ಅದೇ ರೀತಿ ಚೆಸ್ಟ್ ಪಾಯಿಂಟು, ನೆಕ್ ವಿಡ್ತು ಮತ್ತು ಬ್ಲೌಸ್ ಲೆಂತು ಆ ಕಡೆ ಸೈಡು ಈ ಕಡೆ ಸೈಡ್ ಎರಡು ಸೈಡು ಡಾಟ್ ಮಾಡ್ಕೊಳ್ಳಿ. ಮಾರ್ಕು ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಹಾರ್ಮೋಲ್ ರೌಂಡಿಂಗು, ಬ್ಯಾಕ್ ಸೈಡ್ ಪಾರ್ಟ್ ಆರ್ಮೋಲ್ ರೌಂಡಿಂಗ್ ಏನಿದೆಯೋ ಸೇಮ್ ಅದನ್ನು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಕಡೆ ಸೈಡು ಫೋಲ್ಡಿಂಗ್ ಪಕ್ಕದಲ್ಲಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿ. ಇಷ್ಟನ್ನು ಮಾರ್ಕ್ ಮಾಡಿ ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ. ಈ ಎರಡು ಡಾಟ್ಸ್ನ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ ಲೆಂತ್ ಇದು ನೆಕ್ ವಿಡ್ತು, ಇದು ಚೆಸ್ಟ್ ಪಾಯಿಂಟು. ಓಕೆ, ಇಷ್ಟು ಮಾರ್ಕ್ ಮಾಡಿದ್ರಲ್ವ. ಈಗ ಅಳತೆ ಬ್ಲೌಸ್ನಲ್ಲಿ ಡಾಟ್ಸು, ಫಸ್ಟು ಸೆಂಟರ್ ಡಾಟು, ಇದನ್ನು ನೀವು ಟೇಪಿಂದಾದರೂ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಬ್ಲೌಸ್ನ ಹಾಗೆ ಇಟ್ಟು ಮಾರ್ಕ್ ಮಾಡ್ಬೋದು. ಮೇಲೆ 1/2 ಇಂಚ್ ಬಿಡಿ, ಯಾಕಂದರೆ ಇಲ್ಲಿ ಇದು ರೆಡಿ ಸ್ಟಿಚ್ ಇಲ್ಲಿ ಬರುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಟೈಟಾಗಿ, ಸ್ಟ್ರೈಟ್ ಕಟಿಂಗು ಬ್ಲೌಸ್ ಫ್ರಂಟ್ ಸೈಡ್ ಪಾರ್ಟ್ ಸ್ಟ್ರೈಟ್ ಕಟಿಂಗ್ ಆದರೆ ಟೈಟಾಗಿ ಎಳೆದಿಟ್ಕೊಂಡು ಮಾರ್ಕ್ ಮಾಡಿ. ಕ್ರಾಸ್ ಕಟಿಂಗ್ ಆದರೆ ಜಸ್ಟ್ ಹೀಗೆ ಇಟ್ಟು ಮಾರ್ಕ್ ಮಾಡಿ, ಎಳಿಬೇಡಿ, ಯಾಕಂದರೆ ಕ್ರಾಸ್ ಇರೋದ್ರಿಂದ ಎಕ್ಸ್ಪೆಂಡ್ ಆಗುತ್ತೆ. ನೆಕ್ಸ್ಟು ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು, ಇದರಲ್ಲಿ ಟೇಪಿಂದ ಅಳತೆ ಮಾಡಿಕೊಂಡು ಎಷ್ಟು ಇಂಚಿದೆ ಟೇಪಿಂದ ಅಳತೆ ಮಾಡಿಕೊಂಡು ಫಸ್ಟ್ ಈ ಮಾರ್ಕ್ಸ್ನ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ನೆಕ್ಸ್ಟು ನೋಡಿ, ಈ ರೀತಿ ಶೋಲ್ಡರ್ ಕಡಿಮೆ ಆಗುತ್ತಲ್ವ, ಈ ರೀತಿ ಶೋಲ್ಡರ್ ಕಡಿಮೆ ಆದಾಗ ಏನು ಮಾಡ್ತೀರ ಅಂದರೆ, ಈ ಡಾಟ್ ಅನ್ನೋದು ಅಳತೆ ಬ್ಲೌಸಲ್ಲೇ ಇರುತ್ತೆ, ಬಟ್ ಫಾರ್ಮುಲಾನೂ ಇದೆ ಅದಕ್ಕೆ. ಅಳತೆ ಬ್ಲೌಸ್ ಪರ್ಫೆಕ್ಟ್ ಇರೋದ್ರಿಂದ
ಈ ರೀತಿ ಅಳತೆ ಮಾಡ್ಕೊಳ್ಳಿ. ಓಕೆನಾ? ಡಾಟು ವಿಡ್ತ್ ಎಷ್ಟು ಇಂಚಿದೆ ಅಂತ ಉಕ್ಸ್ ಪಟ್ಟಿ ಸೈಡ್ ಅಳತೆ ಮಾಡ್ಕೊಳ್ಳಿ. ನೋಡಿ, ಇದು ಶೋಲ್ಡರ್ ಸೆಂಟ್ರಿಗೆ ಬರೋದಿಲ್ಲ, ಯಾಕೆಂದರೆ ನಾವು ಶೋಲ್ಡರ್ನ ಕಡಿಮೆ ಮಾಡಿದ್ದೀವಿ ಡೀಪ್ ಜಾಸ್ತಿ ಇರೋದ್ರಿಂದ. ಇಲ್ಲಿ ಡಾಟ್ ವಿಡ್ತು 1 ಇಂಚ್ ಅಂತ ಅಳತೆ ಮಾಡ್ಕೊಂಡಿದ್ದೀವಿ. ಆ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಗೆ ಸೆಂಟರ್ ಡಾಟ್ ಮುಗೀತು. ನೆಕ್ಸ್ಟು ಫ್ರಂಟ್ ಸೈಡ್ ಪಾರ್ಟು ನೆಕ್ ಡೀಪು. ಇದನ್ನು ನೀವು ಅಳತೆ ಬ್ಲೌಸ್ನ ಇಟ್ಟು ಡೈರೆಕ್ಟಾಗಿ ಮಾರ್ಕ್ ಮಾಡ್ಬೋದು. ಇಲ್ಲ ನಿಮಗೆ ಅಷ್ಟೊಂದು ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡೋದಕ್ಕೆ ಬಂದಿಲ್ಲ ಅಂದರೆ ಸಿಂಪಲ್ ಮೆಥಡ್ಡು, ಬ್ಲೌಸ್ನ ಈ ರೀತಿ ಕರೆಕ್ಟಾಗಿ ತಗೊಳ್ಳಿ, ಟೇಪ್ನ ಈ ರೀತಿ ಸ್ಟ್ರೈಟಾಗಿ ಇಟ್ಕೊಳ್ಳಿ, ಎಷ್ಟು ಇಂಚಿದೆ ಅನ್ನೋದು ನೋಡ್ಕೊಳ್ಳಿ. ಇದು ರೆಡಿ 6.5 ಇಂಚಿದೆ. ಅರ್ಧ ಇಂಚ್ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ನಾನು 7 ಇಂಚ್ ತೊಗೊಳ್ತಾ ಇದ್ದೀನಿ. ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಇರುತ್ತೋ ಅಳತೆ ಮಾಡಿಕೊಂಡು ಅದಕ್ಕೆ ಅರ್ಧ ಇಂಚ್ ಸೇರಿಸ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ ವಿಡ್ತ್ ಎಷ್ಟಿರುತ್ತೋ ಅದಕ್ಕಿಂತ ಇಲ್ಲಿ ಇನ್ನೂ ಒಂದು ಅರ್ಧ ಇಂಚು ಜಾಸ್ತಿ ಇರಲಿ. ಇದನ್ನು ಈ ರೀತಿ ನಾವು ಈಸಿಯಾಗಿ ಮಾರ್ಕ್ ಮಾಡ್ಬೋದು. ಅಳತೆ ಬ್ಲೌಸ್ನ ಇಟ್ಟೇ ಮಾರ್ಕ್ ಮಾಡಬೇಕಂತ ಏನು ರೂಲ್ ಏನಿಲ್ಲ. ಓಕೆನಾ? ಆಯ್ತಲ್ವ? ನೆಕ್ಕು ಇದಾದ ನಂತರ ಮತ್ತೆ ಅಳತೆ ಬ್ಲೌಸಲ್ಲಿ ಉಕ್ಸ್ ಪಟ್ಟಿ ಇದೆಯಲ್ವಾ, ಈ ಉಕ್ಸ್ ಪಟ್ಟಿ ನೋಡಿ, ಇದು ಇಲ್ಲಿಂದ ಇದು ಡಾಟ್ ಇದೆ, ಇಲ್ಲಿಂದ ಇದು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದಿದೆ, ಇದು ಕ್ರಾಸ್ ಬೆಲ್ಟು. ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದು ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡ್ಕೊಳ್ಳಿ. ಟೇಪಿಂದ ಈ ರೀತಿ 2.25 ಇಂಚ್ ಇದೆ. ಓಕೆನಾ? ಈ ರೀತಿ ಅಳತೆ ಮಾಡ್ಕೊಳ್ಳಿ. ಇದನ್ನು ನೀವು ಅಳತೆ ಮಾಡ್ಕೊಳ್ದೆ ಡೈರೆಕ್ಟಾಗಿ ಈ ರೀತಿ ಇಟ್ಟು ಮಾರ್ಕ್ ಮಾಡ್ಬೋದು. ಕ್ರಾಸ್ ಬೆಲ್ಟು ನೋಡಿ ಇಲ್ಲಿಗೆ ಅಟ್ಯಾಚ್ ಮಾಡಿದ್ದೀವಿ. ಓಕೆನಾ? ಇದು ರೆಡಿ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದು. ಎಕ್ಸ್ಟ್ರಾ 1 ಇಂಚ್ ಕೆಳಗಡೆ ತೊಗೊಳ್ಬೇಕು. ಇಲ್ಲಿ ನಮಗೆ ಈ ಡಾಟ್ ಬರುತ್ತಲ್ವ, ಈ ಡಾಟು ಅರ್ಧ ಇಂಚ್, ಈ ಡಾಟ್ಗೋಸ್ಕರ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು. ಇದನ್ನು ತೊಗೊಂಡ ನಂತರ ನೋಡಿ, ಇಲ್ಲಿಂದ ಇಲ್ಲಿಗೆ ಎರಡನ್ನು ಜಾಯಿಂಟ್ ಮಾಡಬೇಕು. ಎರಡನ್ನು ಈ ರೀತಿ ಜಾಯಿನ್ ಮಾಡಬೇಕು. ಓಕೆನಾ? ಅರ್ಥ ಆಯ್ತಲ್ವ? ನೆಕ್ಸ್ಟು ಅಳತೆ ಬ್ಲೌಸ್ನಲ್ಲಿ ಸೆಂಟ್ರ್ ಡಾಟಿಂದ ಸೈಡ್ ಡಾಟ್ ವಿಡ್ತ್ ಎಷ್ಟಿದೆ, ಉಕ್ಸ್ ಪಟ್ಟಿ ಸೈಡು ಡಾಟ್ ವಿಡ್ತ್ ಎಷ್ಟಿದೆ, ಹಾರ್ಮೋಲ್ ಕಡೆ ಡಾಟ್ ವಿಡ್ತ್ ಎಷ್ಟಿದೆ, ಈ ಸೆಂಟ್ರ್ ಡಾಟಿಂದ 3 ಅಳತೆ ಮಾಡ್ಕೊಳ್ಳಿ. ಜನರಲ್ಲಾಗಿ 2 ಇಂಚ್ ಗ್ಯಾಪ್ ಇರುತ್ತೆ. ಸೊ ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿಕೊಂಡು ಡಾಟ್ಸ್ನ ಮಾರ್ಕ್ ಮಾಡಿದರೆ ಆಯಿತು. ಓಕೆನಾ? ಈಗ ನೆಕ್ಸ್ಟು ಈ ವಿಡ್ತ್ನ ತೊಗೊಳ್ಬೇಕು. ಇಲ್ಲೇ ನೀವು ಫ್ರಂಟು ಮತ್ತು ಬ್ಯಾಕು ಸೈಡ್ ಫಿನಿಷಿಂಗ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಬರ್ತಾ ಇರುತ್ತೆ. ಅದು ಇಲ್ಲಿ ಮೇಜರು. ಅದನ್ನು ನಾನು ನಿಮಗೆ ಸಪ್ರೇಟ್ ಒಂದು ವೀಡಿಯೋನ ಮಾಡ್ತೀನಿ, ಅದರಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಸ್ಲೀವ್ ಅಟ್ಯಾಚ್ ಮಾಡಿರೋದು ಕಂಕಳು ಇರುತ್ತಲ್ವ, ಈ ಮಾರ್ಕು. ಇಲ್ಲಿ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚ್ ಬಿಡಿ. ಈ ಮಾರ್ಕಿಂದ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿದ್ದೀವಲ್ವ, ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಓಕೆನಾ? ಮಾರ್ಕ್ ಮಾಡಿಕೊಂಡು ಇದ್ರ ಕೆಳಗೆ 1 ಇಂಚ್ ಎಕ್ಸ್ಟ್ರಾ ಇನ್ನೊಂದು ಮಾರ್ಕ್ ಮಾಡಿ. ಯಾಕೆ ಅಂದರೆ ಈ ಡಾಟ್ ಸ್ಟಿಚ್ ಮಾಡೋದಕ್ಕೆ ಅರ್ಧ ಇಂಚು ಮತ್ತು ಕ್ರಾಸ್ ಬೆಲ್ಟು ಅಟ್ಯಾಚ್ ಮಾಡೋದಕ್ಕೆ ಇನ್ನೊಂದು ಅರ್ಧ ಇಂಚು. ಈ ಕಡೆ ಡಾಟ್ ವಿಡ್ತಿಂದ ಈ ಮಾರ್ಕ್ ಏನಿದೆ ಇದನ್ನು ಜಾಯಿನ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಸ್ಟ್ರೈಟಾಗಿ ಚೆಸ್ಟ್ ಪಾಯಿಂಟ್ ಏನಿದೆಯೋ ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡು ಎಕ್ಸ್ಟ್ರಾ 2 ಇಂಚು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಫ್ರಂಟ್ ಸೈಡ್ ಪಾರ್ಟ್ ಇಷ್ಟೇ. ಏನಾದರೂ ಬದಲಾವಣೆ ನಿಮಗೆ ಕಾಣಿಸ್ತಾ? ಏನಿಲ್ಲ. ಬದಲಾವಣೆ ಎಲ್ಲಿದೆ ಅಂದರೆ ಇಲ್ಲಿದೆ. ಇದನ್ನು ಮಾತ್ರ ನೀವು ಒಂದು 1/4 ಇಂಚು ಈ ರೀತಿ ಕಟ್ ಮಾಡಿಕೊಂಡ್ರೆ ಸಾಕು. ಫ್ರಂಟ್ ಸೈಡ್ ಹಾರ್ಮೋಲ್ ಶೇಪು ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಡೈರೆಕ್ಟಾಗಿ ಕಟ್ ಮಾಡ್ತಾಯಿದ್ದೀನಿ. ನೀವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿ. ಓಕೆನಾ? ನೋಡಿದ್ರಲ್ವ, ಏನಾದರೂ ಬದಲಾವಣೆ ನಿಮಗೆ ಕಾಣಿಸ್ತಾ? ಏನಿಲ್ಲ, ಒಂದು ಬದಲಾವಣೆ ಮಾತ್ರನೇ ಇರೋದು.
ಇದು ಫ್ರಂಟ್ ಸೈಡ್ ಪಾರ್ಟ್. ನೀವು ನಾರ್ಮಲ್ ಡೀಪ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ತೀರೋ ಅದೇ ರೀತಿಯೇ ಇದೆ, ಏನು ಬದಲಾವಣೆ ಅನ್ನೋದು ಇಲ್ಲ. ಓಕೆ, ಕ್ಲಿಯರ್ ಆಯ್ತಲ್ವ? ನೆಕ್ಸ್ಟು ಸ್ಲೀವ್ಸು. ಇದನ್ನ ಈ ರೀತಿ ಡಬಲ್ ಫೋಲ್ಡ್ ಮತ್ತೆ ಮಾಡ್ಕೊಳ್ಬೇಕು. ಡಬಲ್ ಫೋಲ್ಡ್ ಮಾಡಿಕೊಂಡು ಲೈನಿಂಗು ಫಸ್ಟು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗು ಕಟ್ ಮಾಡ್ಕೊಳ್ಬೇಕು ಸ್ಟ್ರೈಟು. ಲೈನಿಂಗ್ ಕಟ್ ಮಾಡಿಕೊಂಡ ನಂತರ ಅರ್ಧ ಇಂಚ್ ಮಾರ್ಜಿನ್ಗೆ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಅಳತೆ ಬ್ಲೌಸು ಜಸ್ಟ್ ನೀವು ಇದ್ರ ಮೇಲೆ ಇಟ್ಟಿದ್ರಂದರೆ ಒಂದು ಸಲ ಇದ್ರ ಮೇಲೆ ಅಂದರೆ ಎಲ್ಲ ಮಾರ್ಕಿಂಗ್ಸು ಕಂಪ್ಲೀಟ್ ಆಗಬೇಕು. ಆ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ, ಜೋಡಿಸ್ಕೊಳ್ಳಿ ನೀಟಾಗಿ. ಸುಕ್ಕಿದ್ರೆ ಐರನ್ ಮಾಡ್ಕೊಳ್ಳಿ. ಸ್ಲೀವ್ಸ್ನ ಈ ಮಾರ್ಕಿಂದ ಮೇಲೆ ತಗೊಳ್ಳಿ. ನೋಡಿ, ಈ ಮಾರ್ಕಿಂದ ಮೇಲೆ. ವಿಡಿಯೋ ನೋಡಬೇಕಾದ್ರೆ ಎಕ್ಸ್ಪ್ಲನೇಷನ್ ನಾನು ಕೊಡ್ತಾ ಇರೋದನ್ನು ನೀವು ಕೇಳೋದ್ರ ಜೊತೆಗೆ ವಿಡಿಯೋನು ಅಬ್ಸರ್ವ್ ಮಾಡಬೇಕು. ನೋಡಿ, ಈ ರೀತಿ ಮಾರ್ಕಿಂದ ಮೇಲೆ ತಗೊಂಡ ನಂತರ ಇದು ಸ್ಲೀವ್ ಲೂಸು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗು, ಬ್ಯಾಕ್ ಸೈಡ್ ಲೆಂತು ಎಕ್ಸ್ಟ್ರಾ ಅರ್ಧ ಇಂಚು ಮಾರ್ಜಿನ್. ಬ್ಯಾಕ್ ಸೈಡ್ ಲೆಂತು ಎಕ್ಸ್ಟ್ರಾ ಅರ್ಧ ಇಂಚ್ ಮಾರ್ಜಿನ್ನು, ಹಾರ್ಮೋಲ್ ಡೌನಿಂಗು, ಹಾರ್ಮೋಲ್ ರೌಂಡಿಂಗಿಂದ ಸ್ಲೀವ್ ಜಾಯಿಂಟು ಎಕ್ಸ್ಟ್ರಾ 1-2 ಇಂಚ್ ಮಾರ್ಜಿನ್. ಇಲ್ಲಿಂದ ಹಾರ್ಮೋಲ್ ಶೇಪ್ನ ಈ ರೀತಿ ನೀಟಾಗಿ ಮಾರ್ಕ್ ಮಾಡಿಕೊಂಡು ಫ್ರಂಟು ಮತ್ತು ಬ್ಯಾಕ್ ಎರಡನ್ನು ಕಟ್ ಮಾಡ್ಕೊಳ್ಳೋದು. ಇದರಲ್ಲಿ ಫ್ರಂಟ್ ಸೈಡ್ದು ಶೇಪ್ ಮಾರ್ಕ್ ಮಾಡಿರ್ತೀರಲ್ವ, 2 ಲೇಯರ್ ಮೇಲ್ಗಡೆ ಇರುವಂಥ 2 ಲೇಯರ್ನ ಓಪನ್ ಮಾಡಿಕೊಂಡು ಫ್ರಂಟ್ ಹಾರ್ಮೋಲ್ ಶೇಪ್ ಏನು ಮಾರ್ಕ್ ಮಾಡಿದಿರೋ ಕರೆಕ್ಟಾಗಿ ಮಾರ್ಕಿಂಗ್ ಪ್ರಕಾರನೇ ಕಟ್ ಮಾಡಿ. ಫ್ರಂಟ್ ಬ್ಯಾಕು ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ವ, ಇಷ್ಟೇ. ನೆಕ್ಸ್ಟ್ ಕ್ರಾಸ್ ಬೆಲ್ಟ್ಗೋಸ್ಕರ 2 ಸೈಡು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಬೇಕು. ಮತ್ತು ಈ ಅಂಚು ಪೀಸ್ ಇದ್ದರೆ ಇದನ್ನು ಕಟ್ ಮಾಡಿ ಸ್ಟ್ರೈಟಾಗೆ. ಈಗ ಫಸ್ಟು ಕ್ರಾಸ್ ಬೆಲ್ಟು ವಿಡ್ತು ಎಷ್ಟು ಇಂಚಿದೆ ಅನ್ನೋದು ಅಳತೆ ಮಾಡ್ಕೊಳ್ಳಿ. 7 ಇಂಚಿದೆ. ಓಕೆನಾ? 7 ಇಂಚು ಕ್ರಾಸ್ ಬೆಲ್ಟ್ ವಿಡ್ತು, ಎಕ್ಸ್ಟ್ರಾ 1-2 ಇಂಚ್ ಮಾರ್ಜಿನ್. ಈ ಮಾರ್ಜಿನ್ ಏನಿದೆಯೋ ಇದು ಸೈಡ್ ಫಿಟ್ಟಿಂಗ್ ಕಡೆ ಬರುತ್ತೆ, ಇದು ಉಕ್ಸ್ಪಟ್ಟಿ ಕಡೆ ಬರುತ್ತೆ. ಸೊ ಅದಕ್ಕೆ ಉಕ್ಸ್ಪಟ್ಟಿ ಕಡೆ ಕ್ರಾಸ್ ಬೆಲ್ಟ್ ವಿಡ್ತ್ ಎಷ್ಟು ಇಂಚಿದೆ? 3 ಇಂಚ್ ರೆಡಿ ಇದೆ. ಸೈಡ್ ಫಿಟ್ಟಿಂಗ್ ಕಡೆ 2.5 ಇರುತ್ತೆ. ಓಕೆ, ರೆಡಿ 3 ಇಂಚ್ ಇರೋದ್ರಿಂದ 1 ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು. ರೆಡಿ ಎಷ್ಟಾದರೂ ಇರಲಿ, ಅದಕ್ಕೆ 1 ಇಂಚು, ಈ ಕಡೆ 1 ಇಂಚು, ಈ ಕಡೆ 1 ಇಂಚ್ ತೊಗೊಳ್ಬೇಕು. ಯಾಕೆಂದರೆ ಇಲ್ಲಿ ಪಕ್ಕ ಮಾಡೋಕ್ಕೆ ಅರ್ಧ ಇಂಚು, ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು. ಇಲ್ಲಿಂದ ನೀವು ಹಾರ್ಮೋಲ್ ಶೇಪ್ನ ಕಾಮನ ಬಿಲ್ ಟೈಪಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡೋದು. ನೋಡಿ, ಈ ರೀತಿ ಸ್ಲೀವ್ ಕ್ರಾಸ್ ಬೆಲ್ಟ್ ಶೇಪು ಈ ರೀತಿ ಕಟ್ ಮಾಡಿದರೆ ಆಯಿತು. ನೋಡಿ, ಇಷ್ಟೇ. ನಿಮ್ಗೆ ಏನಾದರೂ ಡಿಫ್ರೆನ್ಸ್ ಅನಿಸಿದೆಯಾ? ಬ್ಯಾಕ್ ಸೈಡ್ ಪಾರ್ಟ್ಗೂ ಫ್ರಂಟ್ ಸೈಡ್ ಪಾರ್ಟ್ಗೂ ಸ್ಲೀವ್ಸ್ಗೂ ಕ್ರಾಸ್ ಬೆಲ್ಟ್ ಏನಿಲ್ಲ. ಡೀಪು ಜಾಸ್ತಿ ಆದರೂ ಇರಲಿ, ಕಡಿಮೆ ಆದರೂ ಇರಲಿ, ಎಲ್ಲವೂ ಬ್ಯಾಕ್ ಸೈಡ್ ಪಾರ್ಟಲ್ಲೇ ಇರುತ್ತೆ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಏನೂ ಇರೋದಿಲ್ಲ. ಸ್ಲೀವ್ಸಲ್ಲೂ ಅಷ್ಟೇ ಏನೂ ಇರೋದಿಲ್ಲ. ಓಕೆ, ಇಲ್ಲಿಗೆ ನಿಮಗೆ ಫುಲ್ ಡೀಪ್ ನೆಕ್ ಬ್ಲೌಸ್ನ ಕಂಪ್ಲೀಟಾಗಿ ಕಟಿಂಗ್ ಮಾಡಿ ತೋರಿಸಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್ನು. ತುಂಬ ನೀಟಾಗಿ
ಅರ್ಥ ಆಗೋ ರೀತಿಲಿ. ಓಕೆ, ಇಷ್ಟು ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ತಿಳಿಸ್ತಾ ಎಲ್ಲರಿಗೂ ಧನ್ಯವಾದಗಳು.